ಪ್ರಪಂಚದಲ್ಲಿರೋ ಎಷ್ಟೋ ಸಾವುಗಳಲ್ಲಿ ಹಾವುಗಳಲ್ಲಿ ಹೆಚ್ಚಿನ ಜಾತಿಯ ಹಾವುಗಳಿಗೆ ವಿಷ ಇರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವು ಕಚ್ಚಿದ್ರೂ ಮನುಷ್ಯ ಸಾಯಲ್ಲ. ಆದ್ರೆ ಅದಕ್ಕೋಸ್ಕರ ಹಾವುಗಳನ್ನ ಲೈಟಾಗಿ ತಗೋಬೇಡಿ. ಯಾಕಂದ್ರೆ ವಿಷ ಇರೋ ಹಾವುಗಳು ನಡೀತಾ ಇರೋ ಯಮರಾಜ ಇದ್ದ ಹಾಗೆ. ಅದಕ್ಕೆ ಇವುಗಳಿಂದ ದೂರ ಇರೋದು ಮತ್ತು ಇವುಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇವುಗಳ ವಿಷದ ಒಂದೇ ಒಂದು ಹನಿ ಕೆಲವೇ ನಿಮಿಷಗಳಲ್ಲಿ ನರಕ ಯಾತನೆ ಕೊಟ್ಟು ಪ್ರಾಣ ತೆಗಿಬಲ್ಲದು. ಇವತ್ತು ನಾವು ನಿಮಗೆ ಪ್ರಪಂಚದ ಇಂಥದ್ದೇ 10 ಭಯಾನಕ ಹಾವುಗಳ ಬಗ್ಗೆ ಹೇಳ್ತೀವಿ. ನಂಬರ್ 10, ಸಾಸ್-ಕೇಲ್ಡ್ ವೈಪರ್. ಸಾಸ್-ಕೇಲ್ಡ್ ವೈಪರ್ ತನ್ನ ಜಾತಿಯ ಬೇರೆ ಹಾವುಗಳಿಗೆ ಹೋಲಿಸಿದ್ರೆ ಈ ಸಾಸ್-ಕೇಲ್ಡ್ ವೈಪರ್ ಸಖತ್ ವಿಷಕಾರಿ. ಇದು ಕಚ್ಚಿದ ತಕ್ಷಣ ಮನುಷ್ಯನಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಸಾವು ಗ್ಯಾರಂಟಿ. ಇದು ಕಚ್ಚಿದ ಜಾಗದಿಂದ ರಕ್ತ ಸೋರೋಕೆ ಶುರುವಾಗುತ್ತೆ. ಇಡೀ ಮೈ ಕೈ ನೋವಿನ ಜೊತೆಗೆ ಹಲ್ಲುಗಳ ವಸಡಿನಿಂದ ರಕ್ತ ಬರುತ್ತೆ ಮತ್ತು ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಮನುಷ್ಯ ರಕ್ತದ ವಾಂತಿ ಕೂಡ ಮಾಡ್ಕೋತಾನೆ. ಇಂಡಿಯಾದಲ್ಲಿ ಹಾವು ಕಚ್ಚಿ ಸಾಯೋರ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನ ಸಾಯೋದು ಇದೇ ಸಾಸ್-ಕೇಲ್ಡ್ ವೈಪರ್ನಿಂದ. ಇವು ನೋಡೋಕೆ ಚಿಕ್ಕದಾಗಿದ್ರೂ ಸಿಕ್ಕಾಪಟ್ಟೆ ಕೋಪಿಸ್ಟ್ ಮತ್ತು ಚುರುಕಾಗಿರ್ತವೆ. ಇದೇ ಕಾರಣಕ್ಕೆ ಇವು ತುಂಬಾ ಸ್ಪೀಡಾಗಿ ಅಟ್ಯಾಕ್ ಮಾಡ್ತವೆ. ಕಲ್ಲು ಬಂಡೆ ಇರೋ ಜಾಗದಲ್ಲಿ ಬದುಕೋ ಈ ಹಾವುಗಳು ಹೆಚ್ಚಾಗಿ ಇಂಡಿಯಾ, ಚೀನಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಾಣಿಸ್ತವೆ. ನಂಬರ್ 9, ರಸ್ಸೆಲ್ಸ್ ವೈಪರ್. ರಸ್ಸೆಲ್ಸ್ ವೈಪರ್ ಮಂಡಲದ ಹಾವು. ರಸ್ಸೆಲ್ಸ್ ವೈಪರ್ ನೋಡೋಕೆ ಸ್ವಲ್ಪ ಮಟ್ಟಿಗೆ ಸಾಸ್-ಕೇಲ್ಡ್ ವೈಪರ್ ತರನೇ ಕಾಣಿಸುತ್ತೆ, ಆದ್ರೆ ಅದಕ್ಕಿಂತ ಎಷ್ಟೋ ಪಟ್ಟು ಡೇಂಜರಸ್. ಇದು ಅಟ್ಯಾಕ್ ಮಾಡೋ ಸ್ಪೀಡ್ ಕೂಡ ತುಂಬಾ ಫಾಸ್ಟ್ ಆಗಿರುತ್ತೆ. ಅದಕ್ಕೆ ಇದನ್ನ ಪ್ರಪಂಚದ ಅತ್ಯಂತ ಅಪಾಯಕಾರಿ ಹಾವುಗಳ ಪಟ್ಟಿಗೆ ಸೇರಿಸಿದ್ದಾರೆ. ಇದು ಇಂಡಿಯಾ ಮಾತ್ರ ಅಲ್ಲದೆ ಪ್ರಪಂಚದ ತುಂಬಾ ಕಡೆ ಸಿಗುತ್ತೆ. ಈ ಹಾವುಗಳಲ್ಲಿ ಹಿಮೋಟಾಕ್ಸಿನ್ ಅನ್ನೋ ವಿಷ ಇರುತ್ತೆ. ಇದು ಕಚ್ಚಿದ ತಕ್ಷಣ ರಕ್ತ ಹೆಪ್ಪುಗಟ್ಟೋಕೆ, ಗಟ್ಟಿಯಾಗೋಕೆ ಶುರುವಾಗುತ್ತೆ ಮತ್ತು ಮನುಷ್ಯನ ಒಳಗಿರೋ ಬಾಡಿ ಪಾರ್ಟ್ಸ್ ಎಲ್ಲ ಫೇಲ್ ಆಗ್ತಾ ಹೋಗ್ತವೆ. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ ಕೇವಲ 45 ನಿಮಿಷದ ಒಳಗಡೆ ಮನುಷ್ಯ ಪ್ರಾಣ ಬಿಡ್ತಾನೆ ಅಂತ ಹೇಳ್ತಾರೆ. ಬರೀ ನಮ್ಮ ಇಂಡಿಯಾದಲ್ಲೇ ಪ್ರತಿ ವರ್ಷ ಈ ಹಾವು ಕಚ್ಚಿ ಎಷ್ಟೋ ಸಾವಿರ ಜನ ಸಾಯ್ತಾರೆ. ಒಂದು ವೇಳೆ ಯಾರಾದ್ರೂ ಇದರ ವಿಷದಿಂದ ಬಚಾವಾದ್ರೂ ಕೂಡ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡುತ್ತವೆ. ಅಷ್ಟೇ ಅಲ್ಲ, ಮೈಗೆ ಬೇಕಾದ ಮುಖ್ಯವಾದ ಹಾರ್ಮೋನ್ಗಳು ಸ್ರವಿಸೋದು, ಹೊರಬರೋದು ನಿಂತು ಹೋಗುತ್ತೆ. ಅಂದ ಹಾಗೆ ಈ ಹಾವುಗಳೇನು ಅಷ್ಟೊಂದು ಉದ್ದ ಇರಲ್ಲ. ಇವುಗಳ ಉದ್ದ ಏನಿದ್ರೂ 3 ರಿಂದ 3.5 ಅಡಿ ಅಷ್ಟೇ ಇರುತ್ತೆ. ಆದ್ರೆ ಇವುಗಳ ಸ್ಪೀಡ್ ಹೆಂಗಿರುತ್ತೆ ಅಂದ್ರೆ ತನಗಿಂತ 5 ಅಡಿ ದೂರ ಇರೋ ಶಿಕಾರಿಯ ಮೇಲೂ ಕೆಲವೇ ಸೆಕೆಂಡುಗಳಲ್ಲಿ ಸಿಕ್ಕಾಪಟ್ಟೆ ಚುರುಕಾಗಿ ಅಟ್ಯಾಕ್ ಮಾಡಿಬಿಡುತ್ತವೆ. ನಂಬರ್ 8, ಟೈಗರ್ ಸ್ನೇಕ್. ಟೈಗರ್ ಸ್ನೇಕ್ ಆಸ್ಟ್ರೇಲಿಯಾದಲ್ಲಿ ಸಿಗೋ ಈ ಟೈಗರ್ ಸ್ನೇಕ್ ಸಖತ್ ಡೇಂಜರಸ್. ಈ ಹಾವಿನಲ್ಲಿ ತುಂಬಾ ಪವರ್ಫುಲ್ ಆದ ನ್ಯೂರೋಟಾಕ್ಸಿಕ್ ವಿಷ ಇರುತ್ತೆ. ಇದರಿಂದಾಗಿ ಮನುಷ್ಯ ಪ್ರಾಣ ಬಿಡೋಕೆ ಅರ್ಧ ಗಂಟೆಗಿಂತಲೂ ಕಮ್ಮಿ ಟೈಮ್ ಸಾಕು. ಈ ಹಾವು ಹೆಚ್ಚಾಗಿ ಕಾಲು ಅಥವಾ ಕುತ್ತಿಗೆಗೆ ಕಚ್ಚುತ್ತೆ. ಇದರಿಂದ ಇಡೀ ಮೈ ಪಾರ್ಶ್ವವಾಯು ಪ್ಯಾರಲೈಸ್ ಆದ ಹಾಗೆ ಆಗಿಬಿಡುತ್ತೆ ಮತ್ತು ಬ್ಲಡ್ ಫ್ಲೋ ಕಮ್ಮಿ ಆಗುತ್ತೆ. ಜೊತೆಗೆ ಮೈಯೆಲ್ಲ ಸಿಕ್ಕಾಪಟ್ಟೆ ಬೆವತು ಹೋಗುತ್ತೆ. ಈ ವಿಷಕ್ಕೆ ಆಂಟಿಡೋಟ್ ಮದ್ದು ಕಂಡುಹಿಡಿಯೋದಕ್ಕಿಂತ ಮುಂಚೆ ಈ ಹಾವು ಕಚ್ಚಿದವರಲ್ಲಿ 70% ಜನ ಸತ್ತು ಹೋಗ್ತಿದ್ರಂತೆ. ಆದ್ರೆ ಒಂದು ತಮಾಷೆ ವಿಷಯ ಏನಂದ್ರೆ ಇಷ್ಟೊಂದು ಡೇಂಜರಸ್ ಆಗಿದ್ರೂ ಈ ಹಾವು ಮನುಷ್ಯರನ್ನ ನೋಡಿ ತುಂಬಾ ಹೆದರುತ್ತೆ. ಆದ್ರೆ ತಾನು ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದೀನಿ, ತಪ್ಪಿಸಿಕೊಳ್ಳೋಕೆ ದಾರಿನೇ ಇಲ್ಲ ಅನ್ಸಿದಾಗ ಮಾತ್ರ ಇದು ಎದುರಿಗೆ ಇರೋರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವು ಹೆಚ್ಚಾಗಿ ನೀರಿರೋ ಜಾಗಗಳ ಹತ್ತಿರಾನೇ ಇರ್ತವೆ. ಈ ಹಾವಿನ ಮೈಮೇಲೆ ಹುಲಿ ತರನೇ ಪಟ್ಟೆಗಳು ಇರೋದ್ರಿಂದ ಇದಕ್ಕೆ ಟೈಗರ್ ಸ್ನೇಕ್ ಅಂತ ಹೆಸರು ಬಂದಿದೆ. ನಂಬರ್ 7, ಫಿಲಿಪೈನ್ ಕೋಬ್ರಾ. ಫಿಲಿಪೀನ್ ಕೋಬ್ರಾ. ಫಿಲಿಪೈನ್ ಕೋಬ್ರಾ ತನ್ನ ಜಾತಿಯಲ್ಲೇ ಅತ್ಯಂತ ಖತರ್ನಾಕ್ ಹಾವು ಅಂತ ಅನ್ಸಿಕೊಂಡಿದೆ. ಇವುಗಳ ದೊಡ್ಡ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇವು ಶಿಕಾರಿನ ಹತ್ತಿರ ಹೋಗಿ ಕಚ್ಚೋದಕ್ಕಿಂತ ದೂರದಿಂದಲೇ ವಿಷವನ್ನ ಉಗುಳ್ತವೆ, ಸ್ಪ್ರೇ ಮಾಡ್ತವೆ. ಸುಮಾರು 3 ಮೀಟರ್ ದೂರದಿಂದಲೇ ಇವು ಶಿಕಾರಿಯ ಮೇಲೆ ವಿಷ ಚಿಮ್ಮಿಸಬಲ್ಲವು. ಇವುಗಳ ವಿಷ ನ್ಯೂರೋಟಾಕ್ಸಿಕ್ ಆಗಿರೋದ್ರಿಂದ ನೇರವಾಗಿ ಉಸಿರಾಟ ಮತ್ತು ಹಾರ್ಟ್ ಮೇಲೆ ಹೊಡೆಯುತ್ತೆ. ವಿಷ ಮೈಗೆ ತಗುಲಿದ ತಕ್ಷಣ ಅದರ ಎಫೆಕ್ಟ್ ಕಾಣಿಸೋಕೆ ಶುರುವಾಗುತ್ತೆ. ಮೈಯೆಲ್ಲ ಪ್ಯಾರಲೈಸ್ ಆಗುತ್ತೆ, ಉಸಿರಾಡೋಕೆ ಕಷ್ಟ ಆಗುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಪ್ರಮುಖವಾಗಿ ಫಿಲಿಪೈನ್ಸ್ನ ದ್ವೀಪಗಳಲ್ಲಿ ಸಿಗೋ ಈ ಹಾವುಗಳ ಉದ್ದ ಸಾಧಾರಣವಾಗಿ 1 ಮೀಟರ್ ಇರುತ್ತೆ. ಆದ್ರೆ ಇವು 1.6 ಮೀಟರ್ ವರೆಗೂ ಬೆಳೆಯಬಲ್ಲವು. ಇವು ಸಾಮಾನ್ಯವಾಗಿ ಕಪ್ಪೆ ಮತ್ತು ಇಲಿಗಳನ್ನ ತಿಂತವೆ, ಆದ್ರೆ ಕೆಲವೊಮ್ಮೆ ಬೇರೆ ಹಾವುಗಳನ್ನೇ ನುಂಗಿ ಹಾಕ್ತವೆ. ನಂಬರ್ 6, ರ್ಯಾಟಲ್ ಸ್ನೇಕ್. ರ್ಯಾಟಲ್ ಸ್ನೇಕ್ ಇದು ನಾರ್ತ್ ಅಮೆರಿಕಾದಲ್ಲೇ ಅತ್ಯಂತ ವಿಷಕಾರಿ ಮತ್ತು ಸಿಕ್ಕಾಪಟ್ಟೆ ಕೋಪ ಇರೋ ಹಾವು. ಇದರ ಬಾಲದ ತುದಿಯಲ್ಲಿರೋ ಉಂಗುರದ ತರಹದ ಚರ್ಮದ ಭಾಗದಿಂದ ಇದನ್ನ ಈಸಿಯಾಗಿ ಗುರುತಿಸಬಹುದು. ಇದು ತನ್ನ ಬಾಲವನ್ನ ಅಲ್ಲಾಡಿಸಿದಾಗ ಜೂಮ್ ಜೂಮ್ ಅಂತ ಸೌಂಡ್ ಬರುತ್ತೆ. ಇದೇ ಕಾರಣಕ್ಕೆ ಇದಕ್ಕೆ ರ್ಯಾಟಲ್ ಸ್ನೇಕ್ ಅಂತ ಹೆಸರು ಬಂದಿರೋದು.
ಇದು ಜೋರಾಗಿ ಸೌಂಡ್ ಮಾಡ್ತಾ ಇದೆ ಅಂದ್ರೆ ಈ ಹಾವು ಸಿಕ್ಕಾಪಟ್ಟೆ ರೇಗಿದೆ ಮತ್ತು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಅಂತ ಅರ್ಥ. ಇದರ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ತನ್ನ ಬಾಡಿಯನ್ನ ತುಂಬಾ ಎತ್ತರದವರೆಗೆ ನಿಲ್ಲಿಸಬಲ್ಲದು. ಇದರಿಂದ ಇದಕ್ಕೆ ಶಿಕಾರಿನ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಒಂದು ತಮಾಷೆ ವಿಷಯ ಏನಂದ್ರೆ ಈ ಹಾವಿನ ಮರಿಗಳು ತಮ್ಮ ತಂದೆ ತಾಯಿಗಿಂತಲೂ ಸಖತ್ ವಿಷಕಾರಿಯಾಗಿರ್ತವೆ. ಇವು ಇಡೀ ಶಕ್ತಿ ಹಾಕಿ ಶಿಕಾರಿ ಮೇಲೆ ಅಟ್ಯಾಕ್ ಮಾಡ್ತವೆ ಮತ್ತು ಹಿಮೋಟಾಕ್ಸಿಕ್ ಅನ್ನೋ ವಿಷವನ್ನ ಮೈಗೆ ಬಿಡ್ತವೆ. ಇದರಿಂದ ಮನುಷ್ಯನ ಮಾಂಸಖಂಡಗಳು ಟಿಶ್ಯೂಗಳು ಕೊಳೆಯೋಕೆ ಶುರುವಾಗ್ತವೆ. ಇದು ಕಚ್ಚಿದ 10 ರಿಂದ 15 ನಿಮಿಷದ ಒಳಗಡೆ ಆಂಟಿಡೋಟ್ ಮದ್ದು ಕೊಡಲೇಬೇಕು, ಇಲ್ಲಾಂದ್ರೆ ಮನುಷ್ಯ ಬಚಾವಾಗೋದು ತುಂಬಾ ಕಷ್ಟ. ಈ ಹಾವಿನ ಉದ್ದದ ಬಗ್ಗೆ ಹೇಳಬೇಕಂದ್ರೆ ಇದು 1.6 ಅಡಿಯಿಂದ ಹಿಡಿದು 8.2 ಅಡಿಯವರೆಗೂ ಇರುತ್ತೆ ಮತ್ತು ಇದರ ವಿಷದ ಹಲ್ಲುಗಳು 10 ರಿಂದ 15 ಸೆಂಟಿಮೀಟರ್ ಅಷ್ಟು ಉದ್ದ ಇರ್ತವೆ. ಇವು ಎಷ್ಟು ಡೇಂಜರಸ್ ಅಂದ್ರೆ ಈ ಹಾವು ಸತ್ತು ಹೋದ ಮೇಲೂ ಅದರ ಹಲ್ಲುಗಳಲ್ಲಿ ಇರೋ ವಿಷ ಒಬ್ಬ ಮನುಷ್ಯನ ಪ್ರಾಣ ತೆಗಿಬಲ್ಲದು ಅಂತ ಹೇಳ್ತಾರೆ. ನಂಬರ್ 5 ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ. ಇದು ಬರೀ ಹೆಸರು ಕೇಳಿದ್ರೇನೆ ಮೈ ಜೂಮ್ ಅನ್ನೋ ಹಾವಿನ ಜಾತಿ. ಈ ಹಾವಿನ ಉದ್ದ ನೋಡಿದ್ರೇನೆ ಕೆಲವರಿಗೆ ತಲೆ ತಿರುಗಿ ಬಂದ ಹಾಗೆ ಆಗುತ್ತೆ. ಯಾಕಂದ್ರೆ ಇವುಗಳ ಉದ್ದ ಬರೋಬ್ಬರಿ 13 ರಿಂದ 15 ಅಡಿವರೆಗೂ ಇರುತ್ತೆ. ಇದನ್ನ ಪ್ರಪಂಚದ ಅತ್ಯಂತ ಉದ್ದವಾದ ವಿಷಕಾರಿ ಹಾವು ಅಂತ ಕರೀತಾರೆ. ಈ ಕಿಂಗ್ ಕೋಬ್ರಾದಲ್ಲೂ ಕೂಡ ನ್ಯೂರೋಟಾಕ್ಸಿನ್ ಅನ್ನೋ ವಿಷ ಇರುತ್ತೆ. ಇದರಿಂದಾಗಿ ಸರಿಯಾದ ಟೈಮ್ಗೆ ಆಂಟಿಡೋಟ್ ಮದ್ದು ಸಿಗಲಿಲ್ಲ ಅಂದ್ರೆ ಯಾವುದೇ ಮನುಷ್ಯ ಅರ್ಧ ಗಂಟೆಯ ಒಳಗಡೆ ಪ್ರಾಣ ಬಿಡ್ತಾನೆ. ಆದ್ರೆ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಇಷ್ಟೊಂದು ವಿಷಕಾರಿಯಾಗಿದ್ರೂ ಇವು ಸುಮ್ಮನೆ ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ. ಆದ್ರೆ ತನಗೆ ಏನಾದ್ರೂ ಡೇಂಜರ್ ಅನ್ಸಿದ್ರೆ ಮಾತ್ರ ಬೇರೆ ಹಾವುಗಳ ತರನೇ ಅಟ್ಯಾಕ್ ಮಾಡೋಕೆ ಹಿಂದೆ ಮುಂದೆ ನೋಡಲ್ಲ. ಅಂದ ಹಾಗೆ ಈ ಹಾವುಗಳು 20 ವರ್ಷದವರೆಗೂ ಬದುಕಬಲ್ಲವು ಮತ್ತು ಇವು ಸೌತ್ ಈಸ್ಟ್ ಏಷ್ಯಾ ಹಾಗೂ ನಮ್ಮ ಇಂಡಿಯಾದ ಕೆಲವು ಕಡೆ ಹೆಚ್ಚಾಗಿ ಕಾಣಿಸ್ತವೆ. ನಂಬರ್ 4 ಬೆಲ್ಚರ್ ಸೀ ಸ್ನೇಕ್. ಬೆಲ್ಚರ್ ಸೀ ಸ್ನೇಕ್ ಸಮುದ್ರದ ಹಾವು. ಈ ಖತರ್ನಾಕ್ ಹಾವನ್ನ ನಿಮ್ಮಲ್ಲಿ ಯಾರು ನೋಡಿರೋಕೆ ಚಾನ್ಸೇ ಇಲ್ಲ. ಈ ವಿಷದ ಹಾವು ಸೌತ್ ಈಸ್ಟ್ ಏಷ್ಯಾ ಮತ್ತು ನಾರ್ತ್ ಆಸ್ಟ್ರೇಲಿಯಾದ ಸಮುದ್ರದಲ್ಲಿ ಇರುತ್ತೆ. ಈ ಹಾವಿನ ವಿಷದ ಬರೀ ಕೆಲವು ಹನಿಗಳು ಬರೋಬ್ಬರಿ 1000 ಜನರನ್ನು ಮುಗಿಸಿ ಹಾಕೋಕೆ ಸಾಕು. ಆದ್ರೆ ಇದು ಸಮುದ್ರದಲ್ಲಿ ಇರೋದ್ರಿಂದ ಮನುಷ್ಯರು ಇದರ ಬಗ್ಗೆ ಅಷ್ಟೊಂದು ತಲೆಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ಇದು ಇಷ್ಟೊಂದು ಡೇಂಜರಸ್ ಆಗಿದ್ರು ಮತ್ತು ಸಮುದ್ರದಲ್ಲೇ ಇದ್ರೂ ಮನುಷ್ಯರನ್ನ ಕಚ್ಚೋಕೆ ಹೋಗಲ್ಲ. ಎಲ್ಲಾದ್ರೂ ಮನುಷ್ಯರು ಕಂಡ್ರೆ ಸಾಕು ಅಲ್ಲಿಂದ ಕಾಲು ಕೀಳುತ್ತೆ, ಓಡಿ ಹೋಗುತ್ತೆ. ಯಾಕಂದ್ರೆ ಇದು ಮನುಷ್ಯರನ್ನ ನೋಡಿ ಸಿಕ್ಕಾಪಟ್ಟೆ ಹೆದರುತ್ತೆ. ಅದಕ್ಕೆ ಎಲ್ಲೋ ಅಪರೂಪಕ್ಕೆ ಅನ್ನೋ ಹಾಗೆ ಮಾತ್ರ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಹಾವಿಗೆ ಹೆಚ್ಚಾಗಿ ಬಲಿಯಾಗೋದು ಮೀನುಗಾರರೇ. ಯಾಕಂದ್ರೆ ಮೀನು ಹಿಡಿಯುವಾಗ ಇವು ಅವರ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಆ ಕೋಪಕ್ಕೆ ಮೀನುಗಾರರ ಮೇಲೆ ಅಟ್ಯಾಕ್ ಮಾಡಿಬಿಡ್ತವೆ. ನಂಬರ್ 3 ಈಸ್ಟರ್ನ್ ಬ್ರೌನ್ ಸ್ನೇಕ್. ಈಸ್ಟರ್ನ್ ಬ್ರೌನ್ ಸ್ನೇಕ್. ಆಸ್ಟ್ರೇಲಿಯಾದಲ್ಲಿ ಸಿಗೋ ಈ ಹಾವು ಸಖತ್ ವಿಷಕಾರಿ. ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಈ ಹಾವಿನ ವಿಷದ 14,000 ಸಣ್ಣ ಭಾಗ ಕೂಡ ಒಬ್ಬ ಮನುಷ್ಯನನ್ನ ಕೊಲ್ಲೋಕೆ ಸಾಕು. ಈ ಹಾವು ಕಚ್ಚಿದ ತಕ್ಷಣ ಮನುಷ್ಯನ ಕಣ್ಣು ಕತ್ತಲೆ ಕಟ್ಟುತ್ತೆ, ಮೈಯೆಲ್ಲ ಸಿಕ್ಕಾಪಟ್ಟೆ ನೋವಾಗುತ್ತೆ ಮತ್ತು ಕಚ್ಚಿರೋ ಜಾಗದಿಂದ ರಕ್ತ ಸೋರೋಕೆ ಶುರುವಾಗುತ್ತೆ. ಸ್ಪೆಷಲ್ ವಿಷಯ ಏನಪ್ಪಾ ಅಂದ್ರೆ ಈ ಈಸ್ಟರ್ನ್ ಬ್ರೌನ್ ಸ್ನೇಕ್ ನ ಮರಿಗಳು ಕೂಡ ಅಷ್ಟೇ ಡೇಂಜರಸ್ ಆಗಿರ್ತವೆ ಮತ್ತು ತಮ್ಮ ವಿಷದಿಂದ ಯಾರನ್ನ ಬೇಕಾದ್ರೂ ಸಾಯಿಸಬಲ್ಲವು. ಇವುಗಳ ಉದ್ದ ಸುಮಾರು 2 ಮೀಟರ್ ಇರುತ್ತೆ. ಆಸ್ಟ್ರೇಲಿಯಾದಲ್ಲಿ ಹಾವು ಕಚ್ಚಿ ಸಾಯೋರಲ್ಲಿ 60% ಜನ ಈಸ್ಟರ್ನ್ ಬ್ರೌನ್ ಸ್ನೇಕ್ ಕಚ್ಚಿನೇ ಸಾಯ್ತಾರೆ. ಈ ಹಾವುಗಳು ಸಿಕ್ಕಾಪಟ್ಟೆ ಫಾಸ್ಟ್ ಇರ್ತವೆ. ಅದಕ್ಕೆ ಇವುಗಳಿಗೆ ತಮ್ಮ ಶಿಕಾರಿನ ಬೆನ್ನಟ್ಟಿ ಹಿಡಿಯೋಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಈ ಹಾವುಗಳು ಬರೀ ನಿಮ್ಮ ಹತ್ತಿರ ಇರೋ ಮೂವ್ಮೆಂಟ್ ಅಲುಗಾಡೋದು ನೋಡಿ ರಿಯಾಕ್ಟ್ ಮಾಡ್ತವೆ. ಅದಕ್ಕೆ ನಿಮ್ಮ ಎದುರಿಗೆ ಏನಾದ್ರೂ ಈ ಹಾವು ಬಂದ್ರೆ ಅಲುಗಾಡದೆ ಗಮ್ಮನೆ ಒಂದೇ ಕಡೆ ನಿಂತು ಬಿಡಿ, ನೀವು ಬಚಾವಾಗೋ ಚಾನ್ಸಸ್ ಇರುತ್ತೆ. ಇನ್ನು ಮಿಕ್ಕಿದ್ದು ಆ ಹಾವಿನ ಇಷ್ಟ, ಅದು ನಿಮ್ಮನ್ನ ಏನು ಮಾಡಬೇಕು ಅನ್ಕೊಳ್ಳುತ್ತೋ ಅದನ್ನೇ ಮಾಡುತ್ತೆ. ನಂಬರ್ 2 ಬ್ಲ್ಯಾಕ್ ಮಾಂಬಾ. ಬ್ಲ್ಯಾಕ್ ಮ್ಯಾಂಬರ್. ಇವುಗಳನ್ನ ಪ್ರಪಂಚದ ಅತಿ ಫಾಸ್ಟ್ ಆಗಿ ಓಡೋ ಹಾವುಗಳು, ಫಾಸ್ಟೆಸ್ಟ್ ಸ್ನೇಕ್ಸ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಇವು ತಮ್ಮ ಶಿಕಾರಿನ ಗಂಟೆಗೆ 20 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬೆನ್ನಟ್ಟಬಲ್ಲವು. ಇವು ತಮ್ಮ ಶಿಕಾರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ರಿಂದ 12 ಬಾರಿ ಕಚ್ಚುತ್ತವೆ ಮತ್ತು ಒಂದೇ ಸಲಕ್ಕೆ 400 ಮಿಗ್ರಾಂ mg ನಷ್ಟು ವಿಷವನ್ನ ಮೈಗೆ ತುಂಬಿಸಿಬಿಡ್ತವೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದರ ಬರೀ 1 ಮಿಗ್ರಾಂ ವಿಷನೇ ಒಬ್ಬ ಮನುಷ್ಯನನ್ನ ಮುಗಿಸೋಕೆ ಸಾಕು. ಇವು ಯಾಕೆ ಸುಮ್ಮನೆ ಅಷ್ಟೊಂದು ವಿಷ ವೇಸ್ಟ್ ಮಾಡ್ತವೋ ದೇವರಿಗೆ ಗೊತ್ತು. ಆಫ್ರಿಕಾದಲ್ಲಿ ಹಾವು ಕಚ್ಚಿ ಸಾಯೋರ ಸಂಖ್ಯೆಯಲ್ಲಿ ಈ ಬ್ಲ್ಯಾಕ್ ಮಾಂಬಾದ್ದೆ ದೊಡ್ಡ ಕೈ ಇರುತ್ತೆ. ಆಫ್ರಿಕಾದಲ್ಲಿ ಇವು ಎಷ್ಟು ಹೆಚ್ಚಾಗಿ ಇರ್ತವೆ ಅಂದ್ರೆ ಯಾರನ್ನಾದ್ರೂ ಹಾವು ಕಚ್ಚಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರೆ ಡಾಕ್ಟರ್ಸ್ ಕಣ್ಣು ಮುಚ್ಚಿಕೊಂಡು ಫಸ್ಟ್ ಇದೇ ಹಾವಿನ ಆಂಟಿಡೋಟ್ ಕೊಡ್ತಾರೆ. ಇದರ ವಿಷ ಎಷ್ಟು ಖತರ್ನಾಕ್ ಅಂದ್ರೆ ಕಾಡು ಪ್ರಾಣಿಗಳು ಕೂಡ ಇದರ ಹತ್ತಿರ ಹೋಗೋಕೆ ಹೆದರುತ್ತವೆ.
ಆದ್ರೆ ಒಂದು ವಿಷಯ ಏನಂದ್ರೆ ಈ ಹಾವಿನ ಹೆಸರು ಬ್ಲ್ಯಾಕ್ ಮಾಂಬಾ ಆಗಿದ್ರೂ ಇದು ಕಪ್ಪಗಾಗಿರಲ್ಲ. ಇದರ ಕಲರ್ ಲೈಟ್ ಬ್ರೌನ್, ಆಲಿವ್ ಗ್ರೀನ್ ಅಥವಾ ಗ್ರೇ, ಬೂದು ಕಲರ್ ಇರುತ್ತೆ. ಅಸಲಿಗೆ ಇದರ ಬಾಯಿ ಒಳಗಡೆ ಕಪ್ಪಗಿರುತ್ತೆ. ಆ ಕಾರಣಕ್ಕೆ ಇದಕ್ಕೆ ಬ್ಲ್ಯಾಕ್ ಮಾಂಬಾ ಅಂತ ಹೆಸರು ಇಟ್ಟಿದ್ದಾರೆ. ಕಾಡಿನಲ್ಲಿ ಇವುಗಳ ಆಯಸ್ಸು ಕಮ್ಮಿ, ಬರೀ 11 ವರ್ಷ ಅಷ್ಟೇ ಬದುಕ್ತವೆ. ಆದ್ರೆ ಜೂನಲ್ಲಿ ಮೃಗಾಲಯದಲ್ಲಿ ಸಾಕಿದ್ರೆ 20 ವರ್ಷದವರೆಗೂ ಬದುಕಬಲ್ಲವು. ನಂಬರ್ 1, ಇನ್ಲ್ಯಾಂಡ್ ಟೈಪಾನ್. ಈ ಹಾವನ್ನ ಇಡೀ ಪ್ರಪಂಚದಲ್ಲೇ ಅತ್ಯಂತ ವಿಷಕಾರಿ ಹಾವು ಅಂತ ಒಪ್ಕೋತಾರೆ. ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಈ ಹಾವು ಒಂದೇ ಒಂದು ಸಲ ಕಚ್ಚಿದ್ರೆ ಸಾಕು, ಅದರಲ್ಲಿ 100 ಮಿಗ್ರಾಂ ವರೆಗೂ ವಿಷ ಇರುತ್ತೆ. ಇದು ಬರೋಬ್ಬರಿ 100 ಜನವರಿ ಮನುಷ್ಯರನ್ನ ಒಂದೇ ಸಾರಿಗೆ ಮುಗಿಸಿ ಹಾಕೋಕೆ ಸಾಕು. ಸೆಂಟ್ರಲ್ ಈಸ್ಟ್ ಆಸ್ಟ್ರೇಲಿಯಾದಲ್ಲಿ ಸಿಗೋ ಈ ಹಾವನ್ನ ವೆಸ್ಟರ್ನ್ ಟೈಪಾನ್ ಮತ್ತು ಸ್ಮಾಲ್ ಸ್ಕೇಲ್ ಸ್ನೇಕ್ ಅಂತಾನೂ ಕರೀತಾರೆ. ಇದರ ವಿಷ ರ್ಯಾಟಲ್ ಸ್ನೇಕ್ಗಿಂತ 10 ಪಟ್ಟು ಮತ್ತು ಕೋಬ್ರಾಗಿಂತ ಬರೋಬ್ಬರಿ 50 ಪಟ್ಟು ಜಾಸ್ತಿ ಡೇಂಜರಸ್ ಆಗಿರುತ್ತೆ. ಆದ್ರೆ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಈ ಇನ್ಲ್ಯಾಂಡ್ ಟೈಪಾನ್ ಹಾವುಗಳು ಜನ ಇರೋ ಜಾಗದಿಂದ ತುಂಬಾ ದೂರ ಇರೋಕೆ ಇಷ್ಟಪಡ್ತವೆ. ಇದೇ ಕಾರಣಕ್ಕೆ ಈ ಹಾವು ಮನುಷ್ಯರನ್ನ ಕಚ್ಚಿರೋ ಒಂದೇ ಒಂದು ಕೇಸ್ ಕೂಡ ಇಷ್ಟರವರೆಗೂ ಕೇಳಿ ಬಂದಿಲ್ಲ. ಆದ್ರೆ ಅಷ್ಟಕ್ಕೆ ಇದು ಸೌಮ್ಯ ಅಂತ ಅನ್ಕೊಂಡು ಇದರ ಹತ್ತಿರ ಹೋಗೋಕೆ ಸಾಹಸ ಮಾಡಬೇಡಿ. ಯಾಕಂದ್ರೆ ತನಗೆ ಏನಾದ್ರೂ ಡೇಂಜರ್ ಅನ್ಸಿದ್ರೆ ಇದು ಕೂಡ ಅಟ್ಯಾಕ್ ಮಾಡುತ್ತೆ. ಅಕಸ್ಮಾತ್ ಇದು ಕಚ್ಚಿಬಿಟ್ರೆ ಬಚಾವ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸರಿ ಸ್ನೇಹಿತರೆ, ಪ್ರಪಂಚದ ಟಾಪ್ 10 ವಿಷಕಾರಿ ಹಾವುಗಳ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ.